ಗುರುಭ್ಯೋ ನಮಃ ಹರಿ ಓಂ. ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ HR ಗುರುಜಿ. ದೈವಮಾಷಿ ಕಾರ್ಯ ಸ್ವಾಗತ. ಹಾಗೂ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಆದಷ್ಟು ಶೇರ್ ಮಾಡಿ. ಮೇ ತಿಂಗಳ 12 ರಾಶಿ ಬಗ್ಗೆ ತಿಳಿಸೋದಕ್ಕೆ ಬಂದಿದ್ದೇನೆ. ಅದರಲ್ಲಿ 3ನೇ ರಾಶಿ ಮಿಥುನ ರಾಶಿ. ಈ ರಾಶಿ ಫಲಾಫಲ ಯಾವ ಥರ ಇದೆ ಅಂತ ತಿಳಿಸೋದಕ್ಕೆ ಬಂದಿದ್ದೇನೆ ವೀಕ್ಷಕರೇ. ಬನ್ನಿ ನೋಡೋಣ. ಮಿಥುನ ರಾಶಿ ಮೃಗಶಿರ, ಆರಿದ್ರ, ಪುನರ್ವಸು 3 ನಕ್ಷತ್ರ ಒಳಗೊಂಡಿರುವ ಈ ರಾಶಿ ಮಿಥುನ ರಾಶಿ. ಮೇ ತಿಂಗಳ ಫಲಾಫಲ ವಿಚಾರ ನೋಡ್ತಾ ಇದ್ದರೆ, ಅವರ ಈ ಒಂದು ತಿಂಗಳಲ್ಲಿ ಬಲವಾದ ಆರೋಗ್ಯ, ಅಂದರೆ ಎಷ್ಟೇ ಬಲವಾದ ಆರೋಗ್ಯಗಳು ಎಷ್ಟೇ ಒಂದು ಉನ್ನತವಾಗಿದ್ದರೂ ಕೂಡ ದುರ್ಬಲ ರೂಪದಲ್ಲಿ ತಿರುಗುವಂಥ ಯೋಗ ಬರುತ್ತಾ ಹೋಗುತ್ತೆ. ಈ ಒಂದು ರಾಶಿಯವರಿಗೆ ದುರ್ಬಲ ಆರೋಗ್ಯ, ಕಿರಿಕಿರಿ ಆಗ್ತಾ ಹೋಗುತ್ತೆ. ಎಷ್ಟೇ ಮಾನಸಿಕ ಒತ್ತಡಗಳು ಅಷ್ಟೇ ಆದಷ್ಟು ಆರೋಗ್ಯ ಹಾಳಾಗ್ತಾ ಹೋಗುತ್ತೆ. ಈ ರಾಶಿಯವರಿಗೆ ಸ್ವಲ್ಪ ಒತ್ತಡ ಮೇಲೆ ಜೀವನ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ ಈ ತಿಂಗಳಲ್ಲಿ. ಮತ್ತು ಆರ್ಥಿಕದಲ್ಲಿ ಸಂಕಷ್ಟ ಬಾಧೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂತಂದರೆ ಆರ್ಥಿಕದಲ್ಲಿ ಹಣಕಾಸು ತೊಂದರೆಗಳು ಮತ್ತು ಸಾಲದ ಹೊರೆಗಳು ಮತ್ತು ಇದರಿಂದ ಒತ್ತಡ ಮೇಲೆ ತೊಂದರೆಗಳು ಉತ್ಪತ್ತಿಯಾಗಿ ಅವರಿಗೆ ಆರ್ಥಿಕದಲ್ಲಿ ಬಾಧೆಗಳು ಉತ್ಪತ್ತಿಯಾಗಿ ಸಂಪೂರ್ಣ ಸಾಲದಿಂದ ಮುಳುಗುವಂಥ ಯೋಗ ಬರ್ತಾ ಹೋಗುತ್ತೆ. ಅಂದರೆ ಎದುರಾಗೋ ಸಾಧ್ಯತೆಗಳು ಜಾಸ್ತಿ ಈ ರಾಶಿಯವರಿಗೆ. ಮತ್ತು ಹೆಸರು ಹಾಳಾಗೋ ಸಾಧ್ಯತೆಗಳು ಎಷ್ಟು, ಅಂದರೆ ಒಳ್ಳೆಯ ಹೆಸರು ಸಂಪಾದಿಸ್ತೀರಾ, ಎಲ್ಲ ರೀತಿ ಚೆನ್ನಾಗಿರ್ತೀರ. ಆದರೆ ಕೊನೆ ಹಂತದಲ್ಲಿ ಯಾವುದೋ ರೂಪದಲ್ಲಿ ಯಾವುದೋ ವಿಚಾರದಿಂದಾಗಿ ಸಣ್ಣ ಪುಟ್ಟ ಒಂದು ತಪ್ಪು ಮಾಡಿದ ಕಾರಣದಿಂದಾಗಿ ಹೆಸರು ಕೂಡ ಹಾಳಾಗುವಂಥ ಸ್ಥಿತಿ ಬರ್ತಾ ಹೋಗುತ್ತೆ. ನಾಳೆ ಯಾರೇ ನಿಮಗೆ ಮರ್ಯಾದೆ ಕೊಡಬೇಕಂತಂದು ನಾನಾ ಥರ ವಿಚಾರ ಮಾಡಿ ಮರ್ಯಾದೆ ಕೊಡಬೇಕು ಅಂಥ ಸ್ಥಿತಿ ಬರುವಂಥ ಯೋಗ ಬರುತ್ತಾ ಹೋಗುತ್ತೆ. ಯಾಕಂತಂದರೆ ಮಿಥುನ ರಾಶಿಯವರಿಗೆ ಈ ತಿಂಗಳಲ್ಲಿ ಸ್ವಲ್ಪ ಒಣ ಬಾಧೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ, ಕಿರಿಕಿರಿ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾಕಂದರೆ 60% ಚೆನ್ನಾಗಿದ್ರು ಕೂಡ 30% ಭಾಳ ತೊಂದರೆಗಳಿದೆ. 10% ಹೌದೋ ಅಲ್ಲಂಗೆ ಸ್ವಲ್ಪ ನಿಮಗೆ ಉತ್ತಮವಾಗಿದೆ ಅಂತ ಹೇಳ್ಬೋದು. ಆಯಿತಾ? ಈ ರೂಪದಲ್ಲಿ ಪರ್ಸೆಂಟೇಜ್ ಲೆಕ್ಕದಲ್ಲಿ ನಿಮ್ಮ ಒಂದು ಈ ರಾಶಿಯವರಿಗೆ ಸಂಪೂರ್ಣವಾಗಿ ಏರುಪೇರು ರೂಪದಲ್ಲಿ ಆಗ್ತಾ ಹೋಗುತ್ತೆ. ಮತ್ತು ಬಂಧು ಮಿತ್ರನೊಡನೆ ಅನ್ಯಗತವಾಗಿ ಭಿನ್ನಾಭಿಪ್ರಾಯ ಉಂಟಾಗುವಂಥ ಸಾಧ್ಯತೆಗಳು ಹೆಚ್ಚು. ಬಂಧು ಮಿತ್ರ ನಡುವೆ ಮತ್ತು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಮತ್ತು ಬಳಗದಲ್ಲಿ ಆಗಲಿ, ಸಣ್ಣ ಪುಟ್ಟ ವಿಚಾರದಾಗಲಿ, ಒಂದು ಯಾವುದೋ ತಮಾಷೆಯಿಂದ ಏನೋ ಮಾತಾಡಿರ್ತೀರ, ಏನೋ ಒಂದು ಕಿರಿಕಿರಿ ಆಗಿರುತ್ತೆ, ಅದೇ ದೊಡ್ಡ ಥರ ಬೆಳೆಸಿ ಸಂಪೂರ್ಣವಾಗಿ ತೊಂದರೆ ಕೊಡೋ ಉಂಟಾಗುವಂಥ ಸಂದರ್ಭಗಳು ಬರ್ತಾ ಹೋಗುತ್ತೆ. ಇದರಿಂದಾಗಿ ನಿಮ್ಮ ಜೀವನದಲ್ಲಿ ತೊಂದರೆ ಮೇಲೆ ತೊಂದರೆ, ಪೆಟ್ಟು ಬಿದ್ದು ಅನಾವಶ್ಯಕ ತೊಂದರೆಗಳು ನೀವು ಅನುಭವಿಸುವಂಥ ಸ್ಥಿತಿ ಬರ್ತಾ ಹೋಗುತ್ತೆ. ಆಸ್ತಿ ಕಳ್ಕೊಳ್ಳೋ ಸ್ಥಿತಿ ಪರಿಸ್ಥಿತಿ ಜಾಸ್ತಿ ಆಗ್ತಾ ಹೋಗುತ್ತೆ. ಆಸ್ತಿ ಮತ್ತು ಹಣಕಾಸು ಎಲ್ಲ ರೀತಿಯಿಂದನೂ ಆಟೋಮೆಟಿಕ್ಕಾಗಿ ಯಾವುದೋ ರೂಪದಲ್ಲಿ ಆಸ್ತಿನ ಕಳ್ಕೊಂಡು ಬರುತ್ತೆ. ಮತ್ತು ನಿಮ್ಗೆ ಹಣಕಾಸು ನಿಮ್ಮ ಕಡೆ ದುಡ್ಡು ಇದ್ರೂ ಕೂಡ ದುಡ್ಡು ಯಾವುದೋ ರೂಪದಲ್ಲಿ ವ್ಯಯ ಆಗ್ತಾ ಹೋಗುತ್ತೆ, ಕಿರಿಕಿರಿ ಜಾಸ್ತಿ ಆಗ್ತಾ ಹೋಗುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಕೂಡ ಸಮಸ್ಯೆಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ಜಗಳ, ಕಿರಿಕಿರಿ, ಗಂಡ ಹೆಂಡತಿನ ತೊಂದರೆಗಳು, ಭಿನ್ನಾಭಿಪ್ರಾಯಗಳು ಮತ್ತು ಯಾವುದೋ ಚುಚ್ಚು ಮಾತು ಹೇಳಿದ್ದಕ್ಕೆ ಮತ್ತು ಇಬ್ಬರು ಗಂಡ ಹೆಂಡತಿ ತೊಂದರೆ ಕೊಡೋದು, ಇಲ್ಲ ಕೆಟ್ಟ ಕಣ್ಣಿಂದ ಸಮಸ್ಯೆಗಳಾಗೋದು, ಈ ಥರ ಪರಿಸ್ಥಿತಿಯಲ್ಲಿ ಈ ಮಿಥುನ ರಾಶಿಯ ಸಮಸ್ಯೆ ಎದುರಿಸುವಂಥ ಸ್ಥಿತಿ ಬರ್ತಾ ಹೋಗುತ್ತೆ. ಮತ್ತು ಅನಾರೋಗ್ಯ ಭಯ ಭಾಳ ಈ ಒಂದು ತಿಂಗಳಲ್ಲಿ ಭಯ ಭೀತಿನೂ ಜಾಸ್ತಿ ಆಗ್ತಾ ಹೋಗುತ್ತೆ, ಅನಾರೋಗ್ಯ ಪೀಡಿತರು ಜಾಸ್ತಿ ಆಗ್ತಾ ಹೋಗುತ್ತೆ. ಹಾರ್ಟ್ ಪೇಷಂಟ್ ಇದ್ದರಾಗಲಿ, ಇಲ್ಲ ಮೂಲಾವಧಿ ತೊಂದರೆಗಳಿಂದ ಆಗಲಿ, ಇಲ್ಲ ಹೊಟ್ಟೆ ಬಾಧೆಗಳಿಂದ ಆಗಲಿ, ಇಂಥ ಕೆಲವು ಆರೋಗ್ಯ ಸಮಸ್ಯೆಗಳಿಂದಾಗಿ ಒಣ ಬಾಧೆಯಿಂದಾಗಿ ಸುಮ್ಮನೆ ಅನಾವಶ್ಯಕ ಭಯ ಪಡುವಂಥ ಸ್ಥಿತಿ ಬರ್ತಾ ಹೋಗುತ್ತೆ. ಏನೂ ಆಗೋದಿಲ್ಲ, ಅದು ಏನೋ ಆಗ್ತಾ ಇದೆ, ಏನೋ ತೊಂದರೆ ಆಗ್ತಾ ಇದೆ ಅಂಥೇಳಿ ಈ ಥರ ಒಂದು ಪರಿಸ್ಥಿತಿ ನೀವೇ ಕ್ರಿಯೇಟ್ ಮಾಡ್ತಾ ಹೋಗ್ತೀರಾ. ಇದರಿಂದ ಏನಾಗ್ತಾ ಹೋಗುತ್ತೆ, ಈ ರಾಶಿಯವರು ಸಂಪೂರ್ಣವಾಗಿ ಕುಗ್ಗುವಂಥ ಸ್ಥಿತಿ ಬರ್ತಾ ಹೋಗುತ್ತೆ. ಮತ್ತು ದೈವ ವಿಚಾರದಲ್ಲಿ, ದೈವ ಸಂಭೋಗ ವಿಚಾರದಲ್ಲಿ, ದೈವ ಒಂದು ಅನುಗ್ರಹ ರೂಪದಲ್ಲಿ ನಿಮಗೆ ಎಲ್ಲ ರೀತಿಯಿಂದ ನಿಮಗೆ ಅನುಗ್ರಹ ಸಿಕ್ಕರೂ ಸಹ ನಿಮ್ಗೆ ಎಲ್ಲ ರೀತಿ ಸಂಪೂರ್ಣ ಎದುರಾಗುವಂಥ ಯೋಗ ಬರ್ತಾ ಹೋಗುತ್ತೆ, ಕಿರಿಕಿರಿ ಎಲ್ಲ ರೀತಿಯಿಂದ. ಆ ಕಾರಣಕ್ಕೆ ಈ ಒಂದು ಮಾಸದಲ್ಲಿ ಈ ರಾಶಿಯವರಿಗೆ ಅನುಕೂಲಕ್ಕಿಂತ ಅನನುಕೂಲ ಹೆಚ್ಚಿನ ವಿಚಾರಗಳಿದೆ. ಆ ಕಾರಣಕ್ಕೆ ಅಧಿಕ ಸಂಕಷ್ಟಗಳು ಕಡಿಮೆ ಆಗಬೇಕಂತಂದರೆ ನಿಮಗೆ ಸಂಪೂರ್ಣವಾಗಿ ಒಂದು ಅಮ್ಮನವ್ರ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಹಾಕಿ ಬನ್ನಿ. ಸಂಪೂರ್ಣವಾಗಿ ಎಲ್ಲ ರೀತಿ ನೀವು ಅನುಗ್ರಹ ರೂಪದಲ್ಲಿ ಪಡ್ಕೊಳ್ಳಿ, ಆಶೀರ್ವಾದ ಪಡ್ಕೊಳ್ಳಿ, ಎಲ್ಲ ಒಳ್ಳೆಯದಾಗ್ತಾ ಹೋಗುತ್ತೆ. ಮತ್ತು ಆರ್ಥಿಕ ಬಾಧೆಗಳಿಂದ ಸ್ವಲ್ಪ ದೂರ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಇದರಿಂದಾಗಿ ನಿಮಗೆ ಈ ತಿಂಗಳು ಎಂಡಲ್ಲಿ ವಿವಾಹ ಯೋಗ, ಅದೇ ಮದುವೆ ಕಂಕಣ ಬಲ ಯೋಗದಲ್ಲಿ ನಿಮಗೆ ಗುರುಬಲ ಯೋಗದಲ್ಲಿ ಕೊಡುವಂಥ ಯೋಗ ಬರ್ತಾ ಹೋಗುತ್ತೆ. ಮದುವೆ ಸ್ಥಿತಿಯು ಎಲ್ಲ ರೀತಿ ಉತ್ತಮ ಆಗ್ತಾ ಹೋಗುತ್ತೆ. ಕುಟುಂಬದಲ್ಲಿ ವೃದ್ಧಿ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಅಂದರೆ ಈ ತಿಂಗಳು ಎಂಡಲ್ಲಿ ಭಾಳ ಉತ್ತಮವಾಗಿದೆ. ಒಂದು 20-25 ದಿನ ಭಾಳ ಕಷ್ಟಕರ ಅನುಭವಿಸುವಂಥ ಯೋಗ ಬರುತ್ತೆ. ಒಂದು 5 ದಿನ ಇಲ್ಲ 10 ದಿನದಲ್ಲಿ ಶುಭ ಕಾರ್ಯ ನಡೆಯುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಹಣಕಾಸು ಸುಧಾರಣೆ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಯಾವುದೋ ಅನಿರೀಕ್ಷಿತವಾಗಿ ಒಬ್ಬರಿಂದ ನಿಮಗೆ ಧನಾಗಮನ ಆಗುವಂಥ ಯೋಗ ಬರ್ತಾ ಹೋಗುತ್ತೆ. ಮತ್ತು ಇಷ್ಟು ಕಳ್ಕೊಂಡಿದ್ರು ಕೂಡ ಅದರಲ್ಲಿ ಸ್ವಲ್ಪ ಗಳಿಸ್ಕೊಂಡು ಸ್ಥಿತಿನೂ ಬರ್ತಾ ಹೋಗುತ್ತೆ. ಮತ್ತು ಇದರಿಂದಾಗಿ ನಿಮಗೆ
ದೈವ ಅನುಗ್ರಹ ರೂಪದಲ್ಲಿ ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ. ಅದರಿಂದಾಗಿ ಅಮ್ಮನವ್ರ ದೇವಸ್ಥಾನಕ್ಕೆ ನಡೀರಿ ಪ್ರತಿ ಶುಕ್ರವಾರ, ಬಹಳ ಒಳ್ಳೆಯದಾಗ್ತಾ ಹೋಗುತ್ತೆ. ದೈವ ಒಂದು ಕೃಪದಿಂದಾಗಿ ನಿಮ್ಮ ಮುಂದೆ ಬರುವಂಥ ಸಮಯ, ಬರುವಂಥ ಕೆಲಸಗಳು, ಕಾರ್ಯಗಳು ಪ್ರಯತ್ನ ಮಾಡಿ, ಎಲ್ಲ ಅನುಕೂಲ ಆಗ್ತಾ ಹೋಗುತ್ತೆ. ಹೆಚ್ಚು ಮಂದಿ ನಮ್ಮ ಸಂಪರ್ಕಿಸಿ. ಸರ್ವಜನ ಸುಖ ಭವಂತು. ಒಳ್ಳೆಯದಾಗಲಿ ವೀಕ್ಷಕರೇ.